ಸುಂದರ ನಾಡೊಂದನ್ನು ಕಟ್ಟೋಣ. ಎಸ್ಎಸ್ಎಫ್ ರಾಜ್ಯ ಸಮಿತಿ ಹಮ್ಮಿಕೊಂಡ ಐತಿಹಾಸಿಕ ಸೌಹಾರ್ದ ನಡಿಗೆ ಈ ಹಾದಿಯನ್ನು ಮನುಷ್ಯ ಮನಸ್ಸುಗಳು ಪರಸ್ಪರ ಭಯವಿಲ್ಲದೆ ಬದುಕ 50 ವರ್ಷಗಳಿಂದ ಈ ನಾಡಿನಲ್ಲಿ, ಈ ಸಮಾಜದಲ್ಲಿ, ಈ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ. ಮನುಷ್ಯ ಮನಸ್ಸುಗಳು ಭಯವಿಲ್ಲದೆ ಬದುಕಬೇಕು. ಎಲ್ಲ ಜಾತಿಯ, ಮತದ, ಪಥದ, ಪಂಗಡದ ಮನುಷ್ಯರು ಒಂದೇ ತಾಯಿಯ ಮಕ್ಕಳಂತೆ ಭುಜಕ್ಕೆ ಭುಜ ಕೊಟ್ಟು ಕೈ ಕೊಟ್ಟು ನಡೆಯಬೇಕು ಎಂಬ ಸಂದೇಶವನ್ನು ಸಮಾಜಕ್ಕೆ ಸಾರುವ ಉದ್ದೇಶವೇ ಈ ಸೌಹಾರ್ದ ನಡಿಗೆಯ ಉದ್ದೇಶ. ಆದುದರಿಂದಲೇ ನಾವೆಲ್ಲರೂ ಕೂಡ ವಿವಿಧ ಪಟ್ಟಣಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ, ಈ ಒಂದು ಸಮಾಜದಲ್ಲಿ ಭಾರತೀಯನಾದ ಎಲ್ಲರೂ ಕೂಡ ಸ್ವತಂತ್ರವಾಗಿ, ಸುಂದರವಾಗಿ, ಸೌಹಾರ್ದತೆಯಿಂದ ಬದುಕಬೇಕಾಗಿದೆ. ಜಾತಿಯ ಹೆಸರಿನಲ್ಲಿ, ಕುಲದ ಹೆಸರಿನಲ್ಲಿ, ಇನ್ನಿತರ ವರ್ಗಗಳ ಹೆಸರಿನಲ್ಲಿ ಗಲಾಟೆಗೆ ಈ ದೇಶದಲ್ಲಿ ಅವಕಾಶವಿಲ್ಲ. ಜಾತಿ ಯಾವುದಾದರೂ ಮನುಷ್ಯರಾದರೆ ಸಾಕು ಎಂದು ಕವಿಯೋರ್ವರು ಹೇಳಿದ ಹಾಗೆ ದಯೆಯೊಂದಿಗೆ ಬದುಕಬೇಕಾಗಿರುವುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಆದುದರಿಂದಲೇ ಎಲ್ಲ ಜಾತಿಯ ಧರ್ಮಗಳ ಮನುಷ್ಯರು ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು. ಎಲ್ಲರಿಗೂ ಒಂದೇ ಜಾತಿ, ಎಲ್ಲರಿಗೂ ಒಂದೇ ಪಥ, ಎಲ್ಲರಿಗೂ ಒಂದೇ ಧರ್ಮ. ಆ ಮತದ ಈ ಮತದ ಸಹವಾಸ ಸಾಕಿಂದು ಸೇರಿರೆ ಈ ಮನುಷ್ಯ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಮತಕ್ಕೆ ಎಂದು ಕುವೆಂಪುರವರು ಹಾಡಿದ ಹಾಗೆ ಒಂದು ಸುಂದರವಾದ ನಾಡನ್ನು ಕಟ್ಟಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಎಸ್ಎಸ್ಎಫ್ ಹಮ್ಮಿಕೊಂಡಂತಹ ಈ ಒಂದು ಸೌಹಾರ್ದ ನಡಿಗೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮೊಂದಿಗೆ ನಮ್ಮೊಂದಿಗೆ ಹೆಜ್ಜೆ ಹಾಕಿದಂತಹ ಸರ್ವಧರ್ಮ ಗುರುಗಳನ್ನು ನಾವಿಲ್ಲಿ ಪ್ರತ್ಯೇಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಹೆಜ್ಜೆ ಹಾಕಿದಂತಹ ಡಾಕ್ಟರ್ ಬಸವ ಪ್ರಭು ಸ್ವಾಮಿಗಳು ವಿರಕ್ತ ಮಠ, ಓಂಕಾರ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಮಠ, ಅದೇ ರೀತಿ ಮುಸ್ಲಿಂ ಧರ್ಮಗುರುಗಳಾಗಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದಂತಹ ಸೈಯದ್ ಮುಖ್ತಾರ್ ಹಜರತ್ ಹಾಗೂ ರಾಜ್ಯದ ಎಸ್ಎಸ್ಎಫ್ ಅಧ್ಯಕ್ಷರಾದಂತಹ ಹಾಫಿಜ್ ಸುಫಿಯಾನ್ ಸಕಾಫಿ ಸೇರಿದಂತೆ ಎಲ್ಲ ಧರ್ಮಗುರುಗಳಿಗೂ, ಅದೇ ರೀತಿ ಈ ಒಂದು ಧೂಡ ಇದರ ಅಧ್ಯಕ್ಷರಾದಂತಹ ದಿನೇಶ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಮಹಾನಗರದ ಮಾಜಿ ಮಹಾಪೌರರಾದಂತಹ ಚಮನ್ ಸಾಬ್ರವರು ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಈ ಒಂದು ಸೌಹಾರ್ದ ನಡಿಗೆಗೆ ಹೆಜ್ಜೆ ಹಾಕಿದಂತಹ ಎಲ್ಲ ಧರ್ಮದ ಧರ್ಮಗುರುಗಳಿಗೂ, ಈ ನಾಡಿನ ಸರ್ವ ಸಾಮಾಜಿಕ ರಾಜಕೀಯ ಮುಖಂಡರುಗಳಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಪೂಜ್ಯರ, ಮುಖಂಡರ ಮತ್ತು ಸಮಾಜದ ಎಲ್ಲ ಬಂಧುಗಳ ಸಂಗಮದೊಂದಿಗೆ ಆಯೋಜಿಸಿರುವಂತಹ ಮಾನವನ ಮನಸ್ಸನ್ನು ಪೋಣಿಸೋಣ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಮ್ಮೆಲ್ಲರ ನಡೆ ಸೌಹಾರ್ದತೆಯ ಕಡೆ ಅನ್ನುವಂತಹ ಘೋಷವಾಕ್ಯದೊಂದಿಗೆ ರಾಜ್ಯ ವ್ಯಾಪಿ 20 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಾ ಬೆಂಗಳೂರು ಮಹಾನಗರದಲ್ಲಿ ಇದನ್ನು ಸಮಾರೋಪ ಮಾಡುವಂತಹ ರಾಜ್ಯ ಮಟ್ಟದ ಬೆಂಗಳೂರು ನಗರದಲ್ಲಿ ಇದನ್ನು ಸಮಾರೋಪ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ರಲ್ಲಿ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಬಸವಪ್ರಭು ಸ್ವಾಮೀಜಿಯವರಾಗಲಿ, ಪಾದ್ರಿಗಳಾಗಲಿ, ನಮ್ಮ ಇಸ್ಲಾಂ ಧರ್ಮದ ಧರ್ಮಗುರುಗಳಾಗಲಿ, ಜೊತೆಗೆ ಎಲ್ಲ ಸಮಾಜದ ಮುಖಂಡರು, ಹಿರಿಯರು, ಗಣ್ಯರು ಕೂಡ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರಾಗಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರು ಭಾಳಷ್ಟು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಮನಸ್ಸುಗಳನ್ನು ಕಟ್ಟಬೇಕು, ಪೋಣಿಸಬೇಕು ಅನ್ನುವಂತಹ ಸಂದೇಶದೊಂದಿಗೆ ಇದರ ಧ್ಯೇಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿದೆ, ದೇವನೊಬ್ಬ ನಾಮ ಹಲವು, ಪರಮಾತ್ಮ ಜಗದೊಡೆಯ ಒಬ್ಬನೇ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಈ ಜಗತ್ತನ್ನು ಸೃಷ್ಟಿ ಮಾಡಿ ರಕ್ಷಣೆ ಮಾಡ್ತಕ್ಕಂಥ ಭಗವಂತ ಒಬ್ಬನೇ. ಅವರವರ ಭಾವನೆಗಳಿಗೆ, ಅವರವರ ಭಕ್ತಿಗೆ ಇವತ್ತು ಭಗವಂತನನ್ನು ಆಯಾಯ ಧರ್ಮದ ನೆಲೆಗಟ್ಟಿನ ಮೇಲೆ, ಆಯಾಯ ಆಚಾರ ವಿಚಾರಗಳ ನೆಲೆಗಟ್ಟಿನ ಮೇಲೆ ಭಗವಂತನನ್ನು ರಾಮ್ ಅಂದರು, ರಹೀಮ್ ಅಂದರು, ಯೇಸು ಅಂದರು. ಅವರವರ ನಿಜವಾಗಿರ್ತಕ್ಕಂಥ ನಡೆನುಡಿ ಆಚಾರ ಸಂಪ್ರದಾಯಕ್ಕೆ ಅನುಗುಣವಾಗಿ ಭಗವಂತನನ್ನು ಇವತ್ತು ಸಾವಿರಾರು ನಾಮಗಳಿಂದ ಇವತ್ತು ಕರ್ಕೊಂಡು ಆರಾಧಿಸುವಂತಹ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿ ಸರ್ವಜನಾಂಗದ ಶಾಂತಿಯ ತೋಟ. ಇಲ್ಲಿ ಜಾತಿ, ಮತ, ಪಂಥಗಳನ್ನು ಮೀರಿ ಅತೀತವಾಗಿರ್ತಕ್ಕಂಥ ಮಾನವ ಯಾವತ್ತೂ ಕೂಡ ಮಹಾಮಾನವನಾಗಬೇಕು.
ಜೀವ ಶಿವನಾಗಬೇಕು, ನರಹರನಾಗಬೇಕು, ಆತ್ಮ ಪರಮಾತ್ಮನಾಗಬೇಕು ಅಂತಕ್ಕಂಥ ಧ್ಯೇಯವಾಕ್ಯದೊಂದೇ ನಮ್ಮ ಸನಾತನ ಧರ್ಮ ಎಲ್ಲೆಡೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಘೋಷವಾಕ್ಯವನ್ನು ಕೂಡ ಇವತ್ತು ನಮ್ಮ ಆಚಾರ್ಯರು, ದಾರ್ಶನಿಕರು, ಶರಣರು, ಸಂತರು ಇವತ್ತು ಪೈಗಂಬರರಾಗಲಿ ಯೇಸು ಆಗಲಿ ಕೊಟ್ಟಿರ್ತಕ್ಕಂಥ ಸಂದೇಶ ಮಾನವ ನೀನೇನಾದರೂ ಆಗೋ ಮೊದಲು ಮಾನವನಾಗುವಂತಕ್ಕಂಥ ಕವಿವಾಣಿಯಂತೆ ಏನೇ ಮಾಡಿದರೂ ಕೂಡ ಅಲ್ಲಿ ಎಲ್ಲರ ಹಿತವನ್ನು ಬಯಸುವಂತಹ ನಿನ್ನ ನಿಜವಾಗಿರ್ತಕ್ಕಂಥ ನಡೆ ಆಗಬೇಕಾಗಿದೆ. ನೀನು ನಡೆಯಲ್ಲಿ, ನುಡಿಯಲ್ಲಿ, ಆಚಾರದಲ್ಲಿ, ವಿಚಾರದಲ್ಲಿ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತಕ್ಕಂಥ ಧ್ಯೇಯವಾಕ್ಯವನ್ನು ಪರಿಪಾಲನೆ ಮಾಡಿಕೊಂಡವನಾಗಿ ನೀನೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸಂಘ ಜೀವಿಯ ಮನುಷ್ಯನಾಗಿ ನಿನ್ನೊಳಗೆ ಎಲ್ಲರಿಗೂ ಕೂಡ ಸ್ಥಾನಮಾನವನ್ನು ಕೊಟ್ಟುಕೊಂಡು ಲೇಸನ್ನೇ ಬಯಸುತ್ತಾ ಇರುವೆಂದೆಡೆದು ಆನೆಯ ಪರ್ಯಂತರ 84 ಲಕ್ಷ ಜೀವರಾಶಿಗಳಲ್ಲಿ ಕೂಡ ಸರ್ವೇಶಾಮ ಆತ್ಮಮಾಯ ಅಂತಕ್ಕಂಥ ಭಗವತ್ಪಾದ ಹೇಳಿದ ಹಾಗೆ ಎಲ್ಲ ಈ ಜೀವ ಸಂಘದಲ್ಲಿ ಕೂಡ ಪರಮಾತ್ಮ ಇದ್ದಾನೆ, ರಹೀಮ್ ಇದ್ದಾನೆ, ಅಲ್ಲಾ ಇದ್ದಾನೆ, ಯೇಸು ಇದ್ದಾನೆ, ಪರಮಾತ್ಮ ಇದ್ದಾನೆ. ಆ ಎಲ್ಲ ಜೀವ ಸಂಘಗಳಲ್ಲಿ ಕೂಡ ಪರಮಾತ್ಮನ ಕಂಡುಕೊಂಡವನಾಗಿ ನೀನು ನಿನ್ನೊಳಗಿರ್ತಕ್ಕಂಥ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಎಲ್ಲರ ನಿಜವಾಗಿರ್ತಕ್ಕಂಥ ಹಿತಕ್ಕಾಗಿ ನಿಂದೆಯಾಗಿರ್ತಕ್ಕಂಥ ಜೀವನ ನೀವು ಕಟ್ಟಿಕೋ, ನೀ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥವನ್ನ ಆಗು ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದೆ. ಆದರೆ ಎಲ್ಲ ಧರ್ಮದ ನಿಜವಾದ ಪ್ರವಾದಿಗಳು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅದನ್ನು ತಪ್ಪಾಗಿ ಗ್ರಹಿಸಿಕೊಂಡು ನಮ್ಮ ಧರ್ಮ ಹೀಗೆ ಹೇಳ್ತೇವೆ, ನಮ್ಮ ಧರ್ಮ ಹಾಗೆ ಹೇಳ್ತೇವೆ ಅಂತ ತಿಳ್ಕೊಂಡು ಕಂದಾಚಾರಗಳನ್ನು ಮೈಗೂಡಿಸ್ಕೊಂಡು ಇನ್ನೊಬ್ಬರ ಮತ್ತೊಬ್ಬರ ಜೀವನವನ್ನು ಹರಣ ಮಾಡೋದ್ರ ಮುಖಾಂತರ ತನ್ನದೇ ಆಗಿರ್ತಕ್ಕಂಥ ಸ್ವಯಂ ಪ್ರತಿಷ್ಠೆಯಿಂದ ಬದುಕುವಂಥದ್ದು ಧರ್ಮ ಅಲ್ಲ. ಅದು ಆಗಬಾರ್ದು. ಎಲ್ಲ ಧರ್ಮದಲ್ಲಿಯೂ ಕೂಡ ಸಂಗತಿ ಇರಬೇಕು ಅಂತಕ್ಕಂಥ ಸಂದೇಶವಾಣಿಯನ್ನು ಯಶಸ್ಸಪಡ್ತಕ್ಕಂಥ ಈ ಸಂಸ್ಥೆ ಇವತ್ತು ಎಲ್ಲರ ಮನಸ್ಸುಗಳ, ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನು ಸಮೀಕರಣ ಮಾಡಿ ಎಲ್ಲರಲ್ಲಿ ಕೂಡ ಬೆಳಕನ್ನು ಸೂಸುವಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಚಿಂತನೆಗೆಡೆ ಮಾಡಿಕೊಡುವಂತಹ ಸಾಮರಸ್ಯತೆಗೆ ಒತ್ತು ಕೊಡುವಂಥ ದಿಸೆಯಲ್ಲಿ ಈ ಒಂದು ಸರ್ವ ನಿಜವಾಗಿರ್ತಕ್ಕಂಥ ಜನಾಂಗದ ಹಿತವನ್ನು ಬಯಸಿಕೊಂಡು ನಮ್ಮೆಲ್ಲರ ನಡೆ ಇವತ್ತು ಸೌಹಾರ್ದತೆಯ ಕಡೆ ನಾವೆಲ್ಲರೂ ಕೂಡ ಒಂದೇ ಮಕ್ಕಳಾಗಿ ಭಾರತೀಯ ನಿಜವಾಗಿರ್ತಕ್ಕಂಥ ಮಾತೆಯ ಮಕ್ಕಳಾಗಿ ನಾವು ಬದುಕೋಣ ಅನ್ನುವಂಥ ಮಾತನ್ನು ಧ್ಯೇಯವಾಕ್ಯವನ್ನು ಹಿಡ್ಕೊಂಡು ರಾಜ್ಯವ್ಯಾಪಿ ಇವತ್ತು ಕೈಗೊಂಡಿರ್ತಕ್ಕಂಥ ಇವರು ಹೋರಾಟಕ್ಕೆ ಇವತ್ತು ಅವರೇ ಅಷ್ಟೇ ಅಂತಲ್ಲ, ಇವತ್ತು ಪೂಜ್ಯನ ಸ್ವಾಮೀಜಿಯವರು ಇದ್ದಾರೆ, ನಮ್ಮ ಫಾದರ್ ಇದ್ದಾರೆ, ಜೊತೆಗೆ ಎಲ್ಲರೂ ಕೂಡ ಎಲ್ಲ ಧರ್ಮದವರು ಕೂಡ ಸಾಂಗತ್ಯವನ್ನು ಹೊಂದಿಕೊಂಡು ಸಂಘಜೀವಿಯಾಗಿ ಇವತ್ತು ಮಾನವನ ಬದುಕನ್ನು ಸ್ವಲ್ಪ ಬೆಳಕಿನಡೆಗೆ ಕರೆ ತರುವಂಥ ಒಂದು ಕರೆ ನೀಡೋಣ ಅಂತಕ್ಕಂಥ ಉದ್ದೇಶ ಹಿಡ್ಕೊಂಡು ಈ ಮಹತ್ವದ ಇವತ್ತು ಈ ನಡೆಯನ್ನು ದಿಟ್ಟ ಹೆಜ್ಜೆಯನ್ನು ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಇವತ್ತು ನಡೆದಿದ್ದೇವೆ ನಾವೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಕೂಡ ಧರ್ಮ ಸಂರಕ್ಷಣೆ ಮಾಡ್ತಕ್ಕಂಥದ್ದೇ ಧರ್ಮ ವಿನ ಸಂಹಾರ ಮಾಡ್ತಕ್ಕಂಥ ಧರ್ಮ ಅಲ್ಲದು. ಅದಕ್ಕೆ ಸಂಹಾರ ಭಾವನೆ ಇರ್ತಕ್ಕಂಥ ಧರ್ಮೀಯರು ಯಾವತ್ತೂ ಕೂಡ ತಮ್ಮ ನಿಲುವನ್ನು ದೂರ ಸರಿಸಿಬಿಟ್ಟು ಸಂರಕ್ಷಣೆ ಮಾಡುವಂತಹ ಧರ್ಮದ ಸಂದೇಶವನ್ನು ಧ್ಯೇಯ ವಾಕ್ಯವಾಗಿ ಹಿಡ್ಕೊಂಡು ಎಲ್ಲರನ್ನೂ ಕೂಡ ಎಲ್ಲರ ಜೀವನಕ್ಕಾಗಿ ಕೂಡ ನಾವು ಬದುಕೋಣ ಅಂತಕ್ಕಂಥ ಪ್ರಯತ್ನ ಮಾಡಿದ್ರೆ ಅರ್ಥ ಬರಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ದಿಸೆಯಲ್ಲಿ ಪ್ರಯತ್ನ ಮಾಡೋಣ ಅನ್ನುವಂಥ ವಿಚಾರ ತಿಳಿಸಿ SSF ಅಂತಕ್ಕಂಥ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಂದಿಂದು ಕೂಡ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇರೋಣ, ಅದಕ್ಕೆ ಬೆನ್ನೆಲುಬಾಗಿ ನಾವು ಕೂಡ ಹೋರಾಟದಲ್ಲಿ ಸಂಘಜೀವಿಯಾಗಿ ಇರೋಣ ಅಂತಕ್ಕಂಥ ವ್ಯಕ್ತಪಡಿಸಿ ಈ ಸಂದೇಶ ಮನೆಯನ್ನು ನೀಡಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರೈಸ್ತ ಪೈಗಂಬರರು ಹೃದಯ ಸನಾತನ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ನಮ್ಮ ಆಚಾರ್ಯರ ನಿಜವಾಗಿರ್ತಕ್ಕಂಥ ಧರ್ಮಗೀತೆ ಇರತಕ್ಕಂಥ ಮಾತಿನೊಂದಿಗೆ ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಬಾಳೋಣ, ಸೌಹಾರ್ದತೆಯಿಂದ ಬದುಕೋಣ ಅನ್ನುವಂಥ ಸಂದೇಶವನ್ನು ನೀಡಿ ಎರಡು ಮಾತಿಗೆ ಇರತಕ್ಕಂಥಾಗಿದೆ. ಈಗ ಬಹಳಷ್ಟು ಬಾರಿ ಧರ್ಮ ಅಂತ ಅನ್ನೋದನ್ನ ಬಹಳ ಮಾತಾಡೋರು ಯಾರು ಅಂತಂದ್ರೆ ಕೆಲಸ ಇಲ್ದವ್ರು ಮಾತಾಡ್ತಾರೆ ಅಂತ ಅನಿಸ್ತಿದೆ. ಕೆಲಸ ಇದ್ದವ್ರು ಧರ್ಮದ ಬಗ್ಗೆ ಮಾತಾಡಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಅಂತಂದ್ರೆ ದಾವಣಗೆರೆಗಿರುವಂತ ನಮ್ಮ ಶೆಟ್ರು ಬಂದಿದ್ದಾರೆ, ನಮ್ಮ ಇಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು. ನಾವೆಲ್ಲರೂ ಒಟ್ಟಾಗಿ ಸೇರಿ ದಾವಣಗೆರೆನೇನಾದ್ರೂ ಸ್ವಚ್ಛ ಮಾಡೋದಕ್ಕಾಗುತ್ತಾ ಅಂತ ಯೋಚನೆ ಮಾಡ್ಬೇಕು. ಇಲ್ಲಿ ಪ್ರತಿ ತಿಂಗಳು ಸುಮಾರು 150 ಟನ್ನಷ್ಟು ಪ್ಲಾಸ್ಟಿಕ್ ಉತ್ಪಾದನೆ ಆಗುತ್ತೆ. 150 ಟನ್ ಒಂದು ತಿಂಗಳಿಗೆ, 150-200 ಟನ್ ಅಷ್ಟು. ಅದನ್ನ ಏನ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ. ಹಂಗಾಗಿ ನಾವು ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಇದರೊಳಗೆ ಪರಿಸರದ ಬಗ್ಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಬೇಕು. ಪರಿಸರಕ್ಕಾಗಿ, ಕೃಷಿಗಾಗಿ, ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಎಲ್ಲರೂ ಚಿಕ್ಕ ವಯಸ್ಸಿನಿಂದನೇ ನಾವು ಸಹಕಾರದಿಂದ ಜೀವನ ಮಾಡೋದನ್ನ ಕಲಿಸಿದ್ರೆ ದೊಡ್ಡರಾದ್ಮೇಲೆ ಹೊಡೆದಾಡೋಂಥದ್ದಿರಲ್ಲ. ಚಿಕ್ಕ ವಯಸ್ಸಿನಿಂದನೇ ಸಹಕಾರದ ಜೀವನ ಕಲಿಸ್ಬೇಕು. ಆ ಥರದ ಶಿಕ್ಷಣ ವ್ಯವಸ್ಥೆ ಬೇಕು. ಆರೋಗ್ಯ ಅನ್ನೋಂಥದ್ದನ್ನ ಎಲ್ಲರೂ ಚೆನ್ನಾಗಿ ಆರೋಗ್ಯ ಇಟ್ಕೊಂಡು
ನಮ್ಮ ಬಗ್ಗೆ ನಾವು ಗೌರವ ಪ್ರೀತಿಯಿಂದ ಇದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಥರದ ಆರೋಗ್ಯ ಜೊತೆಗೆ ನಮ್ಮ ಬಾಂಧವ್ಯಗಳನ್ನು ಚೆನ್ನಾಗಿಟ್ಟುಕೊಂಡು ನಮ್ಮ ರಾಜಕಾರಣ ಅನ್ನೋಂಥದ್ದೇನಿದೆ ಅದನ್ನು ಆಡಳಿತ ಅಂತ ಹೇಳ್ಬೋದು. ರಾಜಕಾರಣ ಅಂತಂದರೆ ನಾವು ಜನರಿಗೆ ಸೇವೆ ಮಾಡೋದನ್ನ ರಾಜಕಾರಣ ಅಂತ, ಅದನ್ನು ದಂಧೆ ಮಾಡ್ಕೊಳ್ಳೋದಲ್ಲ. ರಾಜಕಾರಣ ಅನ್ನೋದನ್ನು ಯಾವುದೋ ಧರ್ಮದ ಹೆಸರಿನೊಳಗೆ ಹಣ ಹೂಡಿಕೆ ಮಾಡುವಂಥದ್ದು, ಈ ದಂಧೆ ರಾಜಕಾರಣ ಏನಿದೆ ಅದರಿಂದ ನಾವು ಒಂದು ಉತ್ತಮವಾದ ಆಡಳಿತದ ವ್ಯವಸ್ಥೆನ ಬಾಂಧವ್ಯದ ಹಿನ್ನೆಲೆ ಒಳಗಡೆ, ಅದು ಧರ್ಮ ಅನ್ನೋದನ್ನ ನಾವು ಬೇರೆ ಯಾರೋ ಟೋಪಿ ಹಾಕ್ಕೊಂಡು ಬಂದ ತಕ್ಷಣ ಅವ್ರನ್ನ ಮುಸ್ಲಿಮ್ರು ಅಂತ ನೋಡಬಾರ್ದು. ಹಿಂಗೆ ಯಾರು ಕಾವಿ ಹಾಕ್ಕೊಂಡು ಬಂದ ತಕ್ಷಣ ಅವರು ಇಂಥ ಧರ್ಮಕ್ಕೆ ಸೇರಿದವರು ಅಂತ ನಾವು ನೋಡೋದನ್ನು ಬಿಟ್ಟರೆ ಅಲ್ಲಿಂದ ಎಲ್ಲದೂ ಒಳ್ಳೇದಾಗುತ್ತೆ ಅಂತನ್ನಂಥದ್ದು ನನ್ನ ಭಾವನೆ. ಯಾರು ಯಾವ ಧರ್ಮ ಮನುಷ್ಯರು ಅನ್ನೋಂಥದ್ದು ಒಂದೇ, ಮನುಷ್ಯರು ಉಳಿದ ಎಲ್ಲ ಪ್ರಪಂಚದಲ್ಲಿ ಇರೋವಂಥ ಎಲ್ಲ ಜೀವಿಗಳನ್ನ ಕಾಪಾಡೋದಕ್ಕೆ, ಆ ಸೇವಾ ಮನೋಭಾವದಿಂದ ಕೆಲಸ ಮಾಡೋದಕ್ಕೆ ಅಂತಂದಿರೋದು. ಆ ಬಾಂಧವ್ಯವನ್ನ ನಾವೆಲ್ಲರೂ ಬೆಳೆಸ್ಕೊಳ್ಳೋಣ. SSF ಸಂಸ್ಥೆ ಇದು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋ, ರಾಜ್ಯವ್ಯಾಪಿ ಮಾಡ್ತಾ ಇರೋಂಥದ್ದು ಬಹಳ ಸಂತೋಷದ ವಿಷಯ. ಬೆಂಗಳೂರಲ್ಲಿ ಆಗುವಾಗ ಅವಾಗಲೂ ನಮ್ಮನ್ನು ಕರೀರಿ, ಇನ್ನೂ ಹೆಚ್ಚಿನ ಜನರನ್ನು ಕರ್ಕೊಂಡು ಬರ್ತೀವಿ. ಮತ್ತೆ ನಾವು ಅಕ್ಟೋಬರ್ 1ನೇ ತಾರೀಕು JH ಪಟೇಲ್ರ ಒಂದು ಜನ್ಮ ದಿನ, ಅದು ದಾವಣಗೆರೆಯಲ್ಲಿ ನಾವು ಒಂದು ಸುಮಾರು 106 ಜನ ಸ್ವಾಮಿಗಳು, ಎಲ್ಲ ಮೌಲ್ವಿಗಳು, ಇವು ಎಲ್ಲರನ್ನು ಜನನ ರಾಜಕಾರಣಿಗಳನ್ನ, ಈ ರಾಜಕಾರಣಿಗಳು ನಾನು ಒಂದು ಪಕ್ಷದಲ್ಲಿದ್ದೀನಿ, ಶೆಟ್ರು ಒಂದು ಪಕ್ಷದಲ್ಲಿದ್ದಾರೆ. ಆದರೆ ನಾವು ಈ ವಿರೋಧಿಗಳು ಅಂತ ಯೋಚನೆ ಮಾಡಬಾರ್ದು. ಅದನ್ನು ನಾವೆಲ್ಲರೂ ಒಟ್ಟಾಗಿ ದಾವಣಗೆರೆಗೆ ಏನು ಮಾಡಬೇಕು, ನಮ್ಮ ದಾವಣಗೆರೆ ಜಿಲ್ಲೆಗೆ ಏನು ಮಾಡಬೇಕು, ಕರ್ನಾಟಕ ರಾಜ್ಯಕ್ಕೆ ಏನು ಮಾಡಬೇಕು, ಭಾರತ ದೇಶಕ್ಕೆ ಏನು ಮಾಡಬೇಕು, ಪ್ರಪಂಚಕ್ಕೆ ಏನು ಮಾಡಬೇಕು ಅಂತಂದು ನಾವು ಯೋಚನೆ ಮಾಡಿ ಆ ದಿಕ್ಕಿನಲ್ಲಿ ಕೆಲಸ ಮಾಡೋದು ನಿಜವಾದ ರಾಜಕಾರಣ, ನಿಜವಾದ ಜನರ ಸೇವೆ, ಅದು ನಿಜವಾದ ಆಡಳಿತದ ವ್ಯವಸ್ಥೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನಮಸ್ಕಾರ. ಇಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದ್ವಿ. ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮ ಆತ್ಮೀಯ ಪೂಜ್ಯರಾದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿಯೂ ಹಾಗೂ ಇಸ್ಲಾಂ ಧರ್ಮದ ಗುರುಗಳಾದ ಸಕಾಫಿ ಅವರಲ್ಲಿಯೂ ಹಾಗೂ ನಮ್ಮ ಮಹಿಮಾ ಪಟೇಲ್ರವರಲ್ಲಿಯೂ, ದಿನೇಶ್ ಶೆಟ್ಟರವರಲ್ಲಿಯೂ ಹಾಗೂ ಈ ಸಂಸ್ಥೆಯ SSF ಸಂಸ್ಥೆಯ ಅಧ್ಯಕ್ಷರಾದ ಹಾಫೀಜ್ ಸೋಫಿಯಾ ಅವರಲ್ಲಿಯೂ, ಸಕಾಫಿ ಅವರಲ್ಲಿಯೂ ಹಾಗೂ ಪಾಲ್ಗೊಂಡಿರುವಂಥ ಎಲ್ಲ ಗಣ್ಯರಲ್ಲಿಯೂ ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಗುರುಗಳಿದ್ದಾರೆ, ಲಿಂಗಾಯತ ಧರ್ಮದ ಗುರುಗಳಿದ್ದಾರೆ, ಇಸ್ಲಾಂ ಧರ್ಮದ ಗುರುಗಳಿದ್ದಾರೆ ಹಾಗೂ ಎಲ್ಲ ಜನಾಂಗದ ಕ್ರಿಶ್ಚಿಯನ್ ಧರ್ಮದ ಫಾದರು ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ಏನನ್ನಿಸ್ತಾ ಇದೆ ಅಂತಂದರೆ ಜಗವೇ ಕೂಡಲ ಸಂಗಮ. ನೀವೆಲ್ಲರೂ ಕೂಡಲ ಸಂಗಮ ನೋಡಿದ್ದೀರಿ, ಅಲ್ಲಿ ಕೃಷ್ಣ ಮತ್ತು ಮಲಪ್ರಭು ಕೂಡಿದವೆ, ಅದಕ್ಕೆ ಸಂಗಮ ಸ್ಥಳ ಅಂತ ಕರೀತಾರೆ. ಆ ಎಲ್ಲ ನದಿಗಳು ಎಲ್ಲಿ ಹೋಗಿ ಸೇರ್ತಾವಪ್ಪ ಅಂತಂದರೆ ಸಮುದ್ರವನ್ನು ಸೇರ್ತವೆ. ಸಾಗರದಲ್ಲಿ ಸೇರಿದಾಗ ಅಲ್ಲಿ ಇದು ಕೃಷ್ಣ ನದಿ, ತುಂಗಭದ್ರಾ ನದಿ, ಕಾವೇರಿ ನದಿ ಅಂತ ನಾವು ಗುರುತು ಹಿಡಿಯೋಕ್ಕಾಗಲ್ಲ. ಸಾಗರವೇ ಒಂದು. ಹಾಗೆ ಮಾನವ ಕುಲ ಅನ್ನುವಂತಹದ್ದು ಒಂದು ಸಾಗರ ಇದ್ದ ಹಾಗೆ. ಸೇರುವಾಗ ಅದು ಹಿಂದೂ ಆಗಿರುತ್ತೆ, ಸೇರುವಾಗ ಅದು ಮುಸ್ಲಿಂ ಆಗಿರುತ್ತೆ, ಸೇರುವಾಗ ಕ್ರಿಶ್ಚಿಯನ್ ಆಗಿರುತ್ತೆ. ಆದರೆ ನಾವಿಲ್ಲೆಲ್ಲರೂ ಸೇರಿದ ಮೇಲೆ ಮಾನವರು ಸೇರಿದ್ದೇವೆ, ಮಾನವ ಧರ್ಮಕ್ಕೆ ಸೇರಿದವರು ಸೇರಿದೆ. ಅದಕ್ಕೆ ನಮ್ಮ ಧರ್ಮಗಳು ಎಲ್ಲಿರಬೇಕು ಅಂದರೆ ನಮ್ಮ ಮನೆಯಲ್ಲಿ ಇರಬೇಕು. ಹೊರಗಡೆ ಬಂದ ತಕ್ಷಣ ಜಾತಿ ಧರ್ಮವನ್ನು ಬಿಟ್ಟು ನಾವೆಲ್ಲರೂ ಮಾನವ ಕುಲಕ್ಕೆ ಹೋರಾಟವನ್ನು ಮಾಡಬೇಕು. ಯಾರಿಗಾದರೂ ತೊಂದರೆ ಆದರೆ ಅವರ ಜೀವವನ್ನು ಉಳಿಸುವಂತಹ ಕೆಲಸವನ್ನು ಮಾಡಬೇಕು. ಅನ್ಯಾಯವಾದರೆ ಅವರಿಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಇವತ್ತು ಸಮಾಜದಲ್ಲಿ ಈ ರೀತಿಯಾದಂತಹ ಸೌಹಾರ್ದ ಮನಸ್ಸುಗಳನ್ನು ಸಮಾಜದಲ್ಲಿ ನಾವು ಇವತ್ತು ಕಟ್ಟಬೇಕಾಗಿದೆ ಅನ್ನುವಂಥದ್ದು. ನಾವೇನು ತಿಳ್ಕೊಂಡೀವಿ, ದೇಶದ ಅಭಿವೃದ್ಧಿ ಅಂತಂದರೆ ಬಹಳ ಎತ್ತರವಾಗಿರುವಂತಹ ಕಟ್ಟಡಗಳನ್ನು ಕಟ್ಟಿದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ. ಕಲ್ಲಿನ ಕಟ್ಟಡ ಕಟ್ಟಿದರೆ ದೇಶ ಅಭಿವೃದ್ಧಿ ಆಗುತ್ತೆ. ಬಹಳ ಜಗತ್ತಿನ ಅತಿ ಎತ್ತರದ ಒಂದು ಮೌಂಟ್ ಎವರೆಸ್ಟ್ ಎತ್ತರದ ಪರ್ವತವನ್ನು ಬಿಲ್ಡಿಂಗನ್ನು ಕಟ್ಟಿದರೂ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅವು ಎಲ್ಲಕ್ಕಿಂತ
ನಾವೆಲ್ಲರೂ ಒಂದು ಅಂತಂದು ಇವತ್ತೇನು ಕೂಡಿಕೊಂಡಿದ್ದೇವೋ, ಕೂಡಲ ಸಂಗಮ ಆಗಿದೆವೋ, ಈ ರೀತಿಯಾದಂತಹ ಮನಸ್ಸುಗಳನ್ನ ಕಟ್ಟಿದ್ರೆ ನಿಜವಾಗ್ಲೂ ದೇಶ ಅಭಿವೃದ್ಧಿ ಆಗತ್ತೆ ಎನ್ನುವಂತಹ ಇಂತಹ ಕಾರ್ಯವನ್ನ ಬಸವಣ್ಣನವರು ಮಾಡಿದ್ದಾರೆ, ಮೊಹಮ್ಮದ್ ಪೈಗಂಬರ್ ಅವರು ಮಾಡಿದ್ದಾರೆ, ಯೇಸು ಕ್ರಿಸ್ತರು ಮಾಡಿದ್ದಾರೆ, ಹಾಗೂ ಭಾರತದ ಸರ್ವ ಸಂತರು ಮಾಡಿದ್ದಾರೆ. ಅದಕ್ಕೆ ಭಾರತ ಅಂತಂದ್ರೆ ಸಂತರ ನಾಡು ಇದೆ, ಋಷಿ ಮುನಿಗಳ ಬೀಡು ಅಂತ ಕರೀತಾರೆ. ಅದಕ್ಕೆ ಇಂತಹ ಭಾರತದಲ್ಲಿ ಶಾಂತಿಯ ಧರ್ಮದಲ್ಲಿ ನಾವೆಲ್ಲರೂ ಇವತ್ತು ಒಂದಾಗಿ ಜೀವನವನ್ನ ಮಾಡೋಣ, ಎಲ್ಲರ ಪರವಾಗಿ ಕೆಲಸವನ್ನ ಮಾಡೋಣ. ಬಸವಣ್ಣನವರು ಹೇಳಿದಂತೆ ಯಾರೇ ಇರಲಿ ಅವರು ನಮ್ಮವರು ಅಂತಂದು ಪ್ರೀತಿ ಮಾಡೋಣ. ನಮ್ಮ ಮನೆಯ ಮಗನನ್ನು ನಾವು ಯಾವ ರೀತಿಯಾಗಿ ಪ್ರೀತಿ ಮಾಡ್ತೇವೋ ಹಾಗೆ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಿದಾಗ ಸಮಾಜದಲ್ಲಿ ಶಾಂತಿ ಅನ್ನುವಂತಹದ್ದು ನೆಲೆಸುತ್ತೆ. ಈ ರೀತಿಯಾದಂತಹ ಸೌಹಾರ್ದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಯಾಕೆ ಅಂದರೆ ಪ್ರತಿದಿನವೂ ನಿಮ್ಮ ಮನೆಯ ಕಸವನ್ನು ಹೊಡಿತೆ, ಕಸ ಹೊಡೆದು ನೆಲ ಒರೆಸ್ತೇವೆ. ಸ್ವಚ್ಛವಾಗಿದ್ರೆ ಮಾತ್ರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ. ಹಾಗೆ ಮಾನವನ ಮನಸ್ಸಿನಲ್ಲಿ ಸಹ ಕಸ ಬೀಳ್ತಾ ಇರುತ್ತೆ. ಅಂತಹ ಕಸವನ್ನ ಪ್ರತಿ ಕ್ಷಣನೂ ನಾವು ಸ್ವಚ್ಛ ಮಾಡ್ತಾನೆ ಇರಬೇಕು. ಎಲ್ಲಿ ಸೌಹಾರ್ದ ಕಾರ್ಯಕ್ರಮ ಯಾಕೆ ಬೇಕು, ಇವು ಪದೇ ಪದೇ ಯಾಕೆ ನಾವು ಮಾಡಬೇಕಾಗುತ್ತೆ ಅಂತಂದ್ರೆ ಮನಸ್ಸುಗಳನ್ನ ವಿಕಾಸ ಮಾಡಲು, ಮನಸ್ಸುಗಳನ್ನ ಅರಳಿಸಲು, ಮನಸ್ಸಿನಲ್ಲಿ ಶಾಂತಿಯನ್ನು ಮೂಡಿಸಲು ಇಂತಹ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡಿಕೊಂಡು ಹೋಗಬೇಕಾಗತ್ತೆ. ಅಂತಹ ನಿರಂತರವಾಗಿ ನಾವೆಲ್ಲರೂ ಒಂದಾಗಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ಒಂದಾಗಿ ಶಾಂತಿಯ ಸಂದೇಶವನ್ನ ಸಾರ್ತಾ ಇದ್ದೀವಿ. ಶಾಂತಿಯಿಂದ ಜೀವನವನ್ನ ಮಾಡೋಣ, ಸೌಹಾರ್ದತೆಯಿಂದ ಬದುಕನ್ನ ನಾವು ಕಟ್ಟಿಕೊಳ್ಳೋಣ. ಇಂತಹ ಬದುಕು ನಮ್ಮೆಲ್ಲರದು ಇವತ್ತು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು SSF ಕರ್ನಾಟಕದವರು ಇವತ್ತು ಕರ್ನಾಟಕದ ತುಂಬ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಮೊನ್ನೆ ತಾನೇ ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮ ನಡೀಬೇಕಾಗಿದೆ. ಅವತ್ತು ನಾವು ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಾಗ್ಲಿಲ್ಲ, ನಮ್ಮ ಓಂಕಾರ ಸ್ವಾಮೀಜಿಯವರು ಬರ್ಲಿಕ್ಕಾಗಲಿಲ್ಲ. ಆಗ SSF ಅವ್ರು ಏನು ವಿಚಾರ ಮಾಡಿದ್ರು, ಇಬ್ರು ಯಾವತ್ತಿರ್ತೀರಿ ಸ್ವಾಮೀಜಿ ಅವತ್ತೇ ನಾವು ಈ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ. ಇವತ್ತು ಇರ್ತೀವಿ ಅಂತ ಅವ್ರಿಗೆ ತಿಳಿಸಿದ್ವಿ. ಈ ಕಾರ್ಯಕ್ರಮ ನಾವು ತಪ್ಪಿಸಬಾರದು ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಂದ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಳ್ತಾ ಇದ್ದೀವಿ ಅನ್ನುವಂಥದ್ದು. ಸ್ವಾಮೀಜಿಯವರು ಇವತ್ತು ಬೇರೆ ಕಡೆ ಕಾರ್ಯಕ್ರಮ ಇತ್ತು, ಅದ್ರ ಮುಗಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಆಗಮಿಸಿದ್ದಾರೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನಮ್ಮ ಮಹಿಮಾ ಪಟೇಲ್ರವರು, ನಮ್ಮ ದಿನೇಶ್ ಶೆಟ್ಟರವರು, ಹಾಗೂ ನಮ್ಮ ಚಮನ್ ಸಾಬ್ ಅವರು, ಇಬ್ರಾಹಿಂ ಸಕಾಫಿ ಅವರು, ಹಾಗೂ ನಮ್ಮ ದಾವಣಗೆರೆಯ ಅನೇಕ ಗಣ್ಯರು ಇಲ್ಲಿ ದಾದು ಸೇಠ್ ಅವರು, ಸ್ವಲ್ಪ ಹೆಸರುಗಳು ನಮಗೆ ಗೊತ್ತಾಗೋದಿಲ್ಲ, ಅನ್ಯತಾ ತಂಜೀಮ್ ಅಧ್ಯಕ್ಷರಿದ್ದಾರೆ. ಈ ರೀತಿ ಸೌಹಾರ್ದಗಳು ಮನಸ್ಸುಗಳು ಒಂದಾಗಿ, ಎಲ್ಲರನ್ನು ಪ್ರೀತಿಸುವ ಮನಸ್ಸುಗಳು ಒಂದಾಗಿ ಸೌಹಾರ್ದ ಸಮಾಜವನ್ನ, ಸೌಹಾರ್ದಯುತವಾಗಿರುವಂತಹ ವಿಶ್ವ ಕುಟುಂಬದ ಭಾವನೆಯನ್ನು ತುಂಬುವಂತಹ ಸೌಹಾರ್ದದ ಮನೆಯನ್ನ ಕಟ್ಟುವಂತಹ ಕಾರ್ಯ ಇಲ್ಲಿ ನಡೆದಿದೆ ಅಂತ ಹೇಳಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಶುಭ ಕೋರಿ ಈ ಮಾತುಗಳನ್ನು ಮುಗಿಸ್ತೇವೆ. ಶರಣು. ರಾಜ್ಯದ 20 ಜಿಲ್ಲೆಗಳ ಪ್ರಮುಖ ಪಟ್ಟಣಗಳಲ್ಲಿ ಹಮ್ಮಿಕೊಂಡಿರುವ ಸೌಹಾರ್ದ ನಡಿಗೆ ಎಂಬ ಕಾರ್ಯಕ್ರಮವಾಗಿದೆ. ಮಧ್ಯ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಪಟ್ಟಣಗಳಲ್ಲೊಂದಾದ ದಾವಣಗೆರೆಯ ರಾಜಬೀದಿಯಲ್ಲಿ ಈ ನಾಡಿನ ಎಲ್ಲರಿಗೂ ಕೂಡ ಸುಪರಿಚಿತರಾಗಿರುವ ಧರ್ಮಗುರುಗಳು, ಸ್ವಾಮೀಜಿಗಳು, ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರ ಸಮ್ಮುಖದಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಇವತ್ತು ನಡೆದಿರುವುದು. ಖಂಡಿತವಾಗಿಯೂ ಈ ವೇದಿಕೆಯಲ್ಲಿ ನಾವು ಈ ದೇಶದ ನಿಜವಾದ ಸೌಂದರ್ಯವನ್ನು ಕಾಣ್ತಾ ಇದ್ದೇವೆ. ಈ ದೇಶ ಎಲ್ಲ ವಿಷಯಗಳಲ್ಲೂ ಕೂಡ ಅತ್ಯಂತ ಸೊಬಗಿನ ಒಂದು ರಾಷ್ಟ್ರವಾಗಿದೆ. ಇಲ್ಲಿನಷ್ಟು ಫಲವತ್ತತೆಯಿಂದ ಕೂಡಿದ ಮಣ್ಣು ಬೇರೆ ದೇಶಗಳಲ್ಲಿಲ್ಲ. ಇಲ್ಲಿನಷ್ಟು ಸೌಂದರ್ಯವಿರುವ ಭೂಮಿ ಬೇರೆ ದೇಶಗಳಲ್ಲಿ ಕಾಣಲು ಸಾಧ್ಯವಿಲ್ಲ. ಹಣ್ಣು ಹಂಪಲುಗಳಿಂದ ಹಿಡಿದು ಈ ನಾಡಿನ ಪ್ರತಿಯೊಂದು ಕೂಡ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಭೂಮಿಯಾಗಿದೆ. ಆದರೆ ಈ ಜಗತ್ತಿನ ಮುಂದೆ ನಮಗೆ ಯಾವತ್ತೂ ಕೂಡ ಹೆಮ್ಮೆಯಿಂದ ತೋರಿಸಲು ಸಾಧ್ಯವಿರುವ ಒಂದು ಸೌಂದರ್ಯ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ
ಧರ್ಮ ಉಳ್ಳವ ಧರ್ಮ ಇಲ್ಲದವ ಎಲ್ಲರೂ ಕೂಡ ಒಟ್ಟಾಗಿ ನಿಂತುಕೊಂಡು ಸುಂದರವಾಗಿ ನಾವಿಲ್ಲಿ ಬದುಕುತ್ತಿದ್ದೇವೆ ಎಂಬುದಾಗಿದೆ ಈ ದೇಶದ ಅತ್ಯಂತ ಸೌಂದರ್ಯವಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಿರುವುದು. 7.5 ದಶಕಗಳಲ್ಲಿ, ಈ ಸ್ವತಂತ್ರದ ಬಳಿಕವಿರುವ 7.5 ದಶಕಗಳಲ್ಲಿ ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಒಂದು ರಾಷ್ಟ್ರವಾಗಿ ನಾವು ಜಗತ್ತಿನ ಮುಂದೆ ಹೆಮ್ಮೆಯಿಂದ ನಿಲ್ಲುತ್ತಿರುವುದು ಕೂಡ ಈ ಕಾರಣದಿಂದಾಗಿದೆ. ಬ್ರಿಟಿಷರು ನಮಗೆ ಭಾರತವನ್ನು ಬಿಟ್ಟುಕೊಡುವಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ನಮ್ಮದು ಒಂದೇ ಒಂದು ಭಾಷೆ, ಅದು ಆಂಗ್ಲ ಭಾಷೆ. ನಮ್ಮದು ಒಂದೇ ಒಂದು ಧರ್ಮ, ಅದು ಕ್ರೈಸ್ತ ಧರ್ಮ. ನಮ್ಮದು ಒಂದೇ ಒಂದು ಕಲ್ಚರ್, ಅದು ಬ್ರಿಟಿಷ್ ಕಲ್ಚರ್. ನಾವು ನಿಮಗೆ ಸ್ವತಂತ್ರ ಕೊಟ್ಟರೂ ಕೂಡ ನಿಮ್ಮಲ್ಲಿ ಧರ್ಮಗಳು, ಜಾತಿಗಳು, ಉಪಜಾತಿಗಳು, ಪಂಗಡಗಳು, ಪಂಥಗಳು, ವೇಷಭೂಷಣಗಳು, ಭಾಷಾ ವೈವಿಧ್ಯತೆಗಳು ಇದೆಲ್ಲವೂ ಕೂಡ ನಿಮ್ಮಲ್ಲಿದೆ. ನೀವು ಪರಸ್ಪರ ಹೊಡೆದಾಡಿ ಸತ್ತು ಸೌವಾಗಲ್ವಾ ಅಂತ ಕೇಳ್ತಾ ಇದ್ರು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸುಂದರವಾದ ಸಂವಿಧಾನವನ್ನು ಈ ದೇಶಕ್ಕೆ ನೀಡಲಾಯಿತು. ಈ ಸಂವಿಧಾನದ ತಳಹದಿಯಲ್ಲಿ ನಾವು ಸುಂದರವಾದ, ಸುಭದ್ರವಾದ, ಅಖಂಡವಾದ, ಬಲಿಷ್ಠವಾದ ಒಂದು ಭಾರತವನ್ನು ಈ 7.5 ದಶಕಗಳಲ್ಲಿ ಕಂಡೆವು. ಆ ಸಂವಿಧಾನದ ಮೊದಲ ಪೀಠಿಕೆಯ ಗೆರೆಗಳು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ವಿ ದಿ ಪೀಪಲ್ ಆಫ್ ಇಂಡಿಯಾ. ಹಿಂದೂಗಳು ಬನ್ನಿ, ಮುಸಲ್ಮಾನರು ಬನ್ನಿ, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಕರಿಯರು, ಬಿಳಿಯರು, ದೊಡ್ಡವರು, ಸಣ್ಣವರು ಎಲ್ಲರೂ ಕೂಡ ಒಟ್ಟಾಗಿ ನಿಲ್ಲಿ, ಕೈ ಕೈ ಹಿಡಿದುಕೊಂಡು ಹೇಳಿ, ವಿ ದಿ ಪೀಪಲ್ ಆಫ್ ಇಂಡಿಯಾ. ನಾವು ಭಾರತೀಯರೆಂದು ಹೇಳುವಾಗ ಇರುವಂತಹ ಒಂದು ಗರ್ವ, ಅದು ಹೇಳುವಾಗ ಇರುವಂತಹ ಒಂದು ಹೆಮ್ಮೆ ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಬೇರೆ ಯಾವುದೇ ಒಂದು ರಾಷ್ಟ್ರಕ್ಕೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕ್ಷುಲ್ಲಕ ಕಾರಣಗಳಿಗೆ ಬೇಕಾಗಿ ಒಂದು 10% ಮಂದಿ ಮಾತ್ರ ಇವತ್ತು ಧರ್ಮಗಳೆಡೆಯಲ್ಲಿ ಕಚ್ಚಾಟ ಮಾಡ್ತಾ ಇದ್ದೇವೆ. ಕೇವಲ ರಾಜಕೀಯ ಅಗತ್ಯಕ್ಕೆ ಬೇಕಾಗಿ, ಸ್ವಾರ್ಥಕ್ಕೆ ಬೇಕಾಗಿ ಮನುಷ್ಯ ಮನಸ್ಸುಗಳೆಡೆಯಲ್ಲಿ ವೈಷಮ್ಯದ ವಿಷ ಬೀಜವನ್ನು ಬಿತ್ತುವ ಕೆಲಸಗಳು ಎಲ್ಲ ಕಡೆಗಳಲ್ಲೂ ಕೂಡ ನಡೆಯುತ್ತಾ ಇದೆ. ಇದಕ್ಕಿರುವ ಕಾರಣ ಅವರು ಧರ್ಮವನ್ನು ಕಲಿತಿಲ್ಲ ಎಂಬುದಾಗಿದೆ. ನಮಗೆ ಧರ್ಮ ಬೇಕು, ಧರ್ಮಾಂಧತೆ ಇಲ್ಲಿ ಇರಬಾರದು. ನಾವುಗಳು ನಮ್ಮ ನಮ್ಮ ಧರ್ಮಗಳನ್ನು ಕಲಿಯಬೇಕು. ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ. ಪರಸ್ಪರ ಮನುಷ್ಯ ಮನಸ್ಸುಗಳನ್ನು ಪೋಣಿಸುವ ಹಿಂದೂ ಧರ್ಮದ ಸಂದೇಶಗಳು ಖಂಡಿತವಾಗಿಯೂ ಈ ನಾಡಿನಲ್ಲಿ ಮನುಷ್ಯ ಮನಸ್ಸುಗಳನ್ನು ಪೋಣಿಸುತ್ತದೆ. ಯು ಲವ್ ಯುವರ್ ಎನಿಮೀಸ್, ಶತ್ರುವನ್ನು ಕೂಡ ಪ್ರೀತಿಸಿ ಎಂಬ ಕ್ರೈಸ್ತ ಧರ್ಮದ ಬೈಬಲ್ನ ತತ್ವ ಅದು ಮನುಷ್ಯ ಮನಸ್ಸುಗಳನ್ನು ಪೋಣಿಸುತ್ತದೆ. ಒಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮಾನವ ಕುಲವನ್ನೇ ಕೊಂದಂತೆ ಎಂಬ ಪವಿತ್ರ ಕುರ್ಆನಿನ ಸಂದೇಶ ಅದು ಮನುಷ್ಯ ಮನಸ್ಸುಗಳನ್ನು ಪೋಣಿಸುತ್ತದೆ. ಅದಾಗಿದೆ ಭಕ್ತಿ ಭಂಡಾರಿ ಬಸವಣ್ಣರವರು ಹೇಳಿದ್ದು, ದಯವಿರದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಡೆಯಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಈ ನಾಡಿನ ಎಲ್ಲಾ ಧರ್ಮಗಳು, ಎಲ್ಲಾ ಧರ್ಮ ಗ್ರಂಥಗಳು, ಎಲ್ಲಾ ಧರ್ಮದ ನಾಯಕರುಗಳು ನಮಗೆ ಪ್ರೀತಿಯನ್ನು, ದಯೆಯನ್ನು, ಕರುಣೆಯನ್ನು, ಮಾನವೀಯತೆಯನ್ನು ಮಾತ್ರ ಕಲಿಸಿದ್ದಾರೆ. ಇಲ್ಲಿ ಜಾತಿವಾದ, ಭೀತಿವಾದ, ಉಗ್ರವಾದವನ್ನು ಯಾವ ಧರ್ಮಗಳು ಕೂಡ ಕಲಿಸಿಲ್ಲ. ಆದ್ದರಿಂದ ನಾವುಗಳು ನಮ್ಮ ನಮ್ಮ ಧರ್ಮಗಳನ್ನು ಕಲಿತುಕೊಂಡರೆ ಖಂಡಿತವಾಗಿ ಇಲ್ಲಿ ಶಾಂತಿ ಉಳಿಯುತ್ತದೆ, ಇಲ್ಲಿ ಪ್ರೀತಿ ಉಳಿಯುತ್ತದೆ. ನಾವು ಕರ್ನಾಟಕದಲ್ಲಿದ್ದೇವೆ. ಸೌಹಾರ್ದತೆಯ ಹಲವಾರು ಕಥೆಗಳು ಹೇಳಲಿಕ್ಕಿರುವ, ಭಾವೈಕ್ಯತೆಯ ಸುಂದರವಾದ ಪರಂಪರೆಯನ್ನು ಎತ್ತಿ ಹೇಳಲಿಕ್ಕಿರುವ ಕರ್ನಾಟಕದಲ್ಲಿ ಋಷಿ ಮಹರ್ಷಿಗಳ ನಾಡು, ಸೂಫಿ ಸಂತರುಗಳ ಪಾದ ಸ್ಪರ್ಶದಿಂದ ಪುನೀತಗೊಂಡ ಪುಣ್ಯ ಭೂಮಿಯಾಗಿದೆ ಈ ಕರ್ನಾಟಕ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ. ನಾಡಿನಲ್ಲಿ ಬದುಕುವಾಗ ಹಿಂದೂಗಳು ನಮಗೆ ಬೇಕು, ಕ್ರೈಸ್ತರು ನಮಗೆ ಬೇಕು, ಮುಸಲ್ಮಾನರು ಬೇಕು, ಜೈನರು, ಬೌದ್ಧರು, ಸಿಖ್ಖರು ಎಲ್ಲರೂ ಕೂಡ ಬೇಕು. ಇವನಾರವ ಇವನಾರವ ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಈ ತತ್ವಗಳು ಈ ನಾಡಿನ ಕಣ ಕಣಗಳಲ್ಲಿವೆ.
ಇದನ್ನು ಉಳಿಸಲು ಬೆಳೆಸಲು ನಾವೆಲ್ಲ ಒಟ್ಟಾಗೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವ ಧರ್ಮಗುರುಗಳು, ಮಠಾಧಿಪತಿಗಳು, ಎಲ್ಲಾ ನಾಡಿನ ಇಲ್ಲಿರುವಂತಹ ಎಲ್ಲಾ ಧರ್ಮೀಯ ಬಾಂಧವರು, ಮಾತ್ರವಲ್ಲ ಪೊಲೀಸ್ ಅಧಿಕಾರಿಗಳು, ಎಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮೀಜಿಯವರು, ಕೋಂಟಾರ್ ಸ್ವಾಮೀಜಿಯವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯವರಾದಂತಹ ಮಹಿಮಾ ಪಟೇಲ್ ಜಿ ಅವರು ಹಾಗೂ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿಯವರು, ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರಾದಂತಹ ಕೆ ಚಮನ್ಸಾಬ್ರವರು, ದಾವಣಗೆರೆ ತನ್ಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರುಗಳು, ಇಲ್ಲಿ ಭಾಗವಹಿಸಿದ ದಾವಣಗೆರೆ ಜಿಲ್ಲಾ SSFನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇತರ ಎಲ್ಲ ಸ್ನೇಹ ಮಿತ್ರಾದಿಗಳು, ಸೌಹಾರ್ದಾರ್ಥ ಭಾರತದ ಅದೇ ರೀತಿಯಲ್ಲಿ ಸೌಹಾರ್ದ ಕರ್ನಾಟಕ ಈ ಒಂದು ಉತ್ತಮವಾದ ಸಂದೇಶವನ್ನ ನಾವೆಲ್ಲರೂ ಸೌಹಾರ್ದತೆಯೊಂದಿಗೆ ಬಾಳೋಣ. ಸೌಹಾರ್ದತೆಯಾಗಿದೆ ನಮ್ಮ ಜೀವನಕ್ಕೆ ನಮಗೆ ಮುಖ್ಯವಾದದ್ದು. ಈಗಾಗಲೇ ಸ್ವಾಮೀಜಿಗಳು ಎಲ್ಲರೂ ಹೇಳಿದಂತೆ ಬಸವಣ್ಣರವರ ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬ ಈ ಒಂದು ಸಿದ್ಧಾಂತದಲ್ಲಿ ನಾವೆಲ್ಲರೂ ಒಟ್ಟಾಗಿ, ನಾವೆಲ್ಲರೂ ಭಾರತೀಯರು, ನಾವು ಕನ್ನಡಿಗರು ಎಂಬ ಆ ದೃಢ ವಿಶ್ವಾಸದೊಂದಿಗೆ ಒಟ್ಟಾಗಿ ಎಲ್ಲ ಕಡೆಯಲ್ಲೂ ಜಾತಿ, ಮತ, ಭೇದ, ಪಂಥ, ಪಂಗಡ ವ್ಯತ್ಯಾಸವಿಲ್ಲದೆ ಒಟ್ಟಾಗಿ ಶ್ರಮಿಸಿದರೆ ಸುಂದರವಾದ ಕರ್ನಾಟಕದ ಕನಸನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ SSF ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಇನ್ನೂ ಸಹ 4ನೇ ತಾರೀಕಿನ ತನಕ ನಡೆಸಿ ಹೋಗುತ್ತಿರುವಂತಹ ಕಾರ್ಯಕ್ರಮ ಇದು ಇನ್ನೂ ಸಹ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪೊಲೀಸ್ ವಿಭಾಗದವರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾವು ಅಭಿನಂದಿಸುತ್ತಾ ಈ ರಾಜ್ಯದಲ್ಲಿ, ಈ ನಗರದಲ್ಲಿ ಎಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಅಶಾಂತಿಯ ವಾತಾವರಣ ಇಲ್ಲಿ ಇಲ್ಲ. ಇದು ಸೌಹಾರ್ದತೆಯ ನಾಡು ದಾವಣಗೆರೆ. ಇದಕ್ಕೆ ಕಾರಣವೇ ಇಲ್ಲಿರುವ ಸ್ವಾಮೀಜಿಗಳು, ಇಲ್ಲಿರುವಂತಹ ಫಾದರ್ರವರು, ಇಲ್ಲಿರುವಂತಹ ಎಲ್ಲ ಧರ್ಮದ ಮುಖಂಡರುಗಳು, ಇಲ್ಲಿರುವಂತಹ ಎಲ್ಲ ಸಮಾಜದ ಮುಖಂಡರುಗಳು, ಇಲ್ಲಿರುವಂತಹ ಎಲ್ಲ ರಾಜಕೀಯ ಮುಖಂಡರುಗಳು ಎಂಬುದನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತಾ ಮುಂದೆಯೂ ಈ ಜಿಲ್ಲೆ, ಈ ನಗರ ಶಾಂತಿಯ ಸೌಹಾರ್ದತೆಯ ತವರೂರಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಮಾನವ ಹಾದಿಯನ್ನ, ಮನುಷ್ಯತ್ವ ಹಾದಿಯನ್ನ ತಪ್ಪಿ ನಾವು ನಡೆದಾಗ ಇವತ್ತು ಮತ್ತೆ ಆ ಹಾದಿಗೆ ತರಬಯಸುವುದಕ್ಕಾಗಿ ಈ ಒಂದು ಸೌಹಾರ್ದ ನಡೆಗೆ ಅನ್ನುವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಆಗ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಮತ್ತೆ ಮತ್ತೆ ಜನರಲ್ಲಿ ಅಸೂಯೆ, ದ್ವೇಷ, ಕೊಲೆಗಳು ನಡೀತಾ ಇರುವ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಗುರುಗಳು, ಎಲ್ಲ ಇಲ್ಲಿರ್ತಕ್ಕಂಥ ಗುರುಗಳು ಮಾನವ ಸಂದೇಶ, ಮನುಷ್ಯತ್ವದ ಒಂದು ಸಂದೇಶ ಸಾರಿದ್ದಾರೆ. ನೀವು ಕೊಟ್ಟಿರ್ತಕ್ಕಂಥ ಈ ಸಂದೇಶವನ್ನ ನಾವು ಎಲ್ಲ ಕಡೆ ತಲುಪಿಸುವ ಮೂಲಕ ಪ್ರಾಮಾಣಿಕವಾಗಿ ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ಏನು ಹೇಳ್ತಾ ಇದ್ದೀರಾ, ಅದು ಜಯಗೊಳಿಸುವ ದಿಸೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಮಾನವ ಧರ್ಮಕ್ಕೆ ಜಯವಾಗ್ಲಿ, ಎಲ್ಲಾ ಧರ್ಮದ ಐಕ್ಯತೆ ಚಿರಾಯವಾಗ್ಲಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.